ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದಿವಿತ್ತು. ವೀಕ್ಷಕರೇ, ನಿಜಕ್ಕೂ ಕೂಡ ಇದು ಎಂಥ ಕ್ರೌರ್ಯ. ಈ ಘಟನೆಯನ್ನು ಕೇಳಿದಾಗ ಎಂಥವ್ರಿಗೂ ಕೂಡ ಕರಳು ಕಿವುಚೋದಲ್ಲದೆ ಯಾವ ರೀತಿಯಾದಂಥ ಕೋಪ, ಕ್ರೋಧ ಅನ್ನೋದು ಉಕ್ಕುತ್ತೆ ಅನ್ನೋದನ್ನು ಈ ಘಟನೆ ಬಳಿಕವೇ ಒಂದು ರೀತಿ ಸಾಕ್ಷಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಹಾಗಾದರೆ ನಿಜಕ್ಕೂ ನಡೆದಿದ್ದೇನು? MBA ವಿದ್ಯಾರ್ಥಿನಿಯನ್ನು ಆಕೆಯ ಗೆಳೆಯ ಪಿಯೂಷ್ ದಮ್ನೋಡಿ ಅನ್ನೋನು ಅಪಹರಿಸಿ ಆಕೆಯನ್ನು ಉಸಿರುಗಟ್ಟಿಸಿ ಪ್ರಾಣ ತೆಗೆದಿದ್ಯಾಕೆ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ನೀವು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ವ್ಯಕ್ತಿಗತವಾಗಿ ತನ್ನ ಗುಣಗಳನ್ನು, ತನ್ನ ನಡತೆಯನ್ನು ಹೊಂದಿರುತ್ತಾನೋ ಗೊತ್ತಿಲ್ಲ. ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೋ ಕೂಡ ಗೊತ್ತಿಲ್ಲ. ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಯಾವಾಗ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ, ಯಾವ ರೀತಿ ಬೇಕಾದರೂ ಆತ ಬದಲಾಗಬಹುದು. ಆತನ ಹುಟ್ಟೆ ಆಗಿರಬಹುದು. ಇಲ್ಲೊಂದು ಘಟನೆಯನ್ನು ನೆನೆಸಿಕೊಂಡಾಗ ಅಥವಾ ಈ ಘಟನೆ ಬಗ್ಗೆ ಕೇಳಿದಾಗ ಮೈ ಜುಮ್ ಎನಿಸುತ್ತೆ. ವೀಕ್ಷಕರು, ಇಲ್ಲೊಬ್ಳು MBA ವಿದ್ಯಾರ್ಥಿನಿ, ಆಕೆಗೊಬ್ಬ ಲವರ್. ಆತನ ಹೆಸರು ಪಿಯೂಷ್ ಅಂತ, ಪಿಯೂಷ್ ದಮ್ನೋಡಿ ಅಂತ ಆತನ ಫುಲ್ ನೇಮ್. ಇವತ್ತಿನ ದಿನಗಳಲ್ಲಿ ಲವ್ ಅಂತಂದಾಗ ಈ ಪ್ರತಿಯೊಂದು ಲೈಂಗಿಕತೆ ಅಥವಾ ತುಂಬ ಮೂವ್ ಆನ್ ಆಗೋದು ಇವೆಲ್ಲವೂ ಕೂಡ ಕಾಮನ್ ಆದಂತೆ ಆಗ್ಬಿಟ್ಟಿದೆ. ಈಗ ಆಕೆಗೆ ಈತ ಬಾ, ನಾವು ಒಂದು ಕಡೆ ರೂಮ್ಗೆ ಹೋಗೋಣ, ಅಲ್ಲಿ ತುಂಬ ಮೂವ್ ಆಗೋಣ ಅಂದರೆ ಕೆಲವೊಂದು ಪದಗಳನ್ನು ನಾನು ಇಲ್ಲಿ ನಿಮಗೆ ಬಳಸೋದಕ್ಕಾಗೋದಿಲ್ಲ. ಅಂದರೆ ರೊಮ್ಯಾನ್ಸ್ಗಿಂತ ಮೀರಿದ್ದನ್ನು ಈತ ಎಕ್ಸ್ಪೆಕ್ಟ್ ಮಾಡಿದ್ದಾನೆ. ಆಗ ಅದು ಏನಾಗೋಯ್ತು ಅಂತಂದರೆ ಆಕೆ ಅದಕ್ಕೆ ಒಪ್ಕೊಂಡಿಲ್ಲ, ಅದನ್ನು ಅಪೋಸ್ ಮಾಡಿದ್ದಾಳೆ. ಅಪೋಸ್ ಮಾಡಿದ ಕಾರಣಕ್ಕಾಗಿ ಈತ ಏನೇನು ಮಾಡ್ದ ಗೊತ್ತಾ? ಬನ್ನಿ ಇಂಚಿಂಚಾಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಆತ ಲೈಂಗಿಕ ದೌರ್ಜನ್ಯಕ್ಕೆ ವಿರೋಧಿಸೋದಕ್ಕೆ ಕತ್ತು ಹಿಸುಕಿ ಆಕೆಯ ಪ್ರಾಣವನ್ನು ಈತ ತೆಗೆದಿದ್ದಾನೆ. ಜೊತೆಗೆ ಅದೇ ಶವದ ಮೇಲೆ ಅತ್ಯಾಚಾರ ಎಸಗಿ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾನೆ. ಇಂದೋರ್ನ MBA ವಿದ್ಯಾರ್ಥಿನಿ ಪ್ರಕರಣದಲ್ಲಿ ಆಕೆಯ ಗೆಳೆಯ ಪಿಯೂಷ್ ದಮ್ನೋಡಿ ಎಂಬಾತನನ್ನು ಈಗಾಗಲೇ ಬಂಧಿಸಿದ್ದಾರೆ. ಕೊಲೆ ಬಳಿಕ ಮುಂಬೈ ಮಾರ್ಗವಾಗಿ ಗೋವಾಗೆ ಹೋಗಲು ಪಿಯೂಷ್ ಪ್ಲಾನ್ ಮಾಡಿಕೊಂಡಿದ್ದ. ಮುಂಬೈನ ಅಂಧೇರಿ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಯನ್ನು ಪೊಲೀಸರು ಈಗಾಗಲೇ ಬಂಧಿಸಿ ಆತನನ್ನು ಇಂದೋರ್ಗೆ ಕರೆದುಕೊಂಡು ಹೋಗಿದ್ದಾರೆ. ಫೆಬ್ರವರಿ 10 ಗೆಳತಿಯನ್ನು ಅಪಹರಿಸಿದ ಪಿಯೂಷ್ ಆಕೆಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಬಂದಿದ್ದ. ಕೋಣೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಲು ಮುಂದಾಗಿದ್ದಾನೆ. ಯುವತಿ ಅಪೋಸ್ ಮಾಡಿದ್ದಾಳೆ, ಅಂದರೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾಳೆ. ಆಕೆಯ ಕೈ ಮತ್ತು ಕಾಲುಗಳನ್ನು ಕಟ್ಟಿ ಕತ್ತನ್ನು ಇದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದಂಥ ಪಿಯೂಷ್ ಕೋಣೆಯಿಂದ ಹೊರಬಂದು ಬಿಯರನ್ನು ಖರೀದಿಸಿದ್ದಾನೆ. ಗೆಳತಿ ಶವದ ಪಕ್ಕವೇ ಕುಳಿತು ಬಿಯರ್ ಕುಡಿದಿದ್ದಾನೆ. ಪಿಯೂಷ್ ಕ್ರೌರ್ಯ ಇಲ್ಲಿಗೆ ನಿಂತಿಲ್ಲ. ಮುಂದೆ ಆತನ ಮಾತುಗಳನ್ನು ಕೇಳಿದ ಪೊಲೀಸರು ದಿಗ್ಭ್ರಮೆಗೊಂಡಿದ್ದಾರೆ. ಆತ ಕೊಲೆಗೂ ಮುನ್ನ ಆಸಕ್ತಿ ಹೆಚ್ಚಿಸುವ ಔಷಧಿಯನ್ನು ಕೂಡ ಖರೀದಿಸಿದ್ದನು, ಅಂದರೆ ವಯಾಗ್ರವನ್ನು ಸೇವಿಸಿದ್ದ. ಯುವತಿ ಪ್ರಾಣ ಹೋದ ನಂತರ ವಯಾಗ್ರವನ್ನು ಸೇವಿಸಿ ಶವದ ಮೇಲೆ ಅತ್ಯಾಚಾರ ನಡೆಸಿರುವುದಾಗಿ ಪಿಯೂಷ್ ಒಪ್ಪಿಕೊಂಡಿದ್ದಾನೆ. ಆತ್ಮದ ಜೊತೆ ಹೇಗೆ ಸಂವಹನ ನಡೆಸಬೇಕು ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾನೆ. ಶವದ ಮೇಲೆ ಅತ್ಯಾಚಾರ ನಡೆದಿದೆಯಾ ಎಂಬುದರ ಕುರಿತು ವೈದ್ಯರಿಂದ ಅಧಿಕೃತ ಹೇಳಿಕೆ ಬಂದಿಲ್ಲ. ನಗ್ನ ಶವ ಮತ್ತು ಖಾಸಗಿ ಭಾಗದ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾನೆ. ತನ್ನ ಮುಖದ ಮೇಲೆ ಎಮೋಜಿ ಇರಿಸಿ ಎಡಿಟ್ ಮಾಡಿದ್ದಾನೆ. ಈ ಪಿಯೂಷ್ ಸತ್ತ ಗೆಳತಿಯನ್ನು ಅವಮಾನಿಸುವ ಉದ್ದೇಶ ಹೊಂದಿದ್ದನು ಎಂದು ಪೊಲೀಸರು ಹೇಳಿದ್ದಾರೆ. ಪೊಲೀಸರ ಮುಂದೆ ಹೇಳಿಕೆ ಮತ್ತು ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ಪಿಯೂಷ್ ಮುಖದ ಮೇಲೆ ಯಾವುದೇ ಪಶ್ಚಾತ್ತಾಪವೂ ಕೂಡ ಇರಲಿಲ್ಲ ಅಂತೇಳಿ ವರದಿಯಾಗಿದೆ. ಪಿಯೂಷ್ ಬಗ್ಗೆ ಯುವತಿ ಕುಟುಂಬಕ್ಕೆ ತಿಳಿದಿತ್ತು. ಆಕೆಯ ಮದುವೆಗೆ ಪೋಷಕರು ಸಿದ್ಧತೆ ಮಾಡಿಕೊಳ್ತಾ ಇದ್ರು ಅಂತ ಕೂಡ ವರದಿಯಾಗಿದೆ. ವೀಕ್ಷಕರೇ, ನೋಡಿ ಎಂತೆಂಥ ಕ್ರೂರ ಮನಸ್ಥಿತಿಯವರು ಇರ್ತಾರೆ. ನನಗೆ ಬಂದಂಥ ಮಾಹಿತಿ ಪ್ರಕಾರ ಆಕೆ ಈತನಿಗೆ ಮೋಸ ಮಾಡುವ ಹಂತದಲ್ಲಿದ್ಲು. ಮೋಸ ಮಾಡೋದಕ್ಕೆ ಈಕೆ ಕಂಪ್ಲೀಟಾಗಿ ರೆಡಿ ಆಗಿದ್ಲು. ಈ ಕಾರಣದಿಂದ ಬೇಸತ್ತಂಥ ಪಿಯೂಷ್ ಈ ರೀತಿಯಾಗಿ ಮಾಡದ ಅಂತ ಒಂದು ಕಡೆ. ಮತ್ತೊಂದು ಕಡೆ ಇವರಿಬ್ಬರ ಮದುವೆಗೂ ಮನೆಯವರು ಕೂಡ ಒಪ್ಕೊಂಡಿದ್ರು. ಆದರೆ ಈತ ಆಕೆ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಈತ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಈತ ಹುಟ್ಟಿನಿಂದಾಗಿಂದನೂ ಕೂಡ ಇದೇ ರೀತಿಯ ಸೈಕೋ ಮೆಂಟಾಲಿಟಿ ಉಳ್ಳವನು. ಅಂದರೆ ಈತ ಬೆಳೀತಾ ಅಂದರೆ ಈತನಿಗೆ ಯಾವಾಗ ಬುದ್ಧಿ ಬರೋಕ್ಕೆ ಶುರುವಾಯಿತು ಅವಾಗಿಂದಲೂ ಕೂಡ ಈತ ಒಬ್ಬ ಸೈಕೋ ಮೆಂಟಾಲಿಟಿಯವನು ಅನ್ನುವಂಥ ಆರೋಪಗಳು ಕೂಡ ಇದೆ. ಒಟ್ಟಲ್ಲಿ ಪೊಲೀಸ್ನವರು ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಏನಾಗುತ್ತೋ, ಏನು ಹೇಳ್ತಾರೋ, ಇನ್ನೆಷ್ಟು ವರದಿಗಳನ್ನು ನಾವು ಈ ಬಗ್ಗೆ ನೋಡ್ತೀವೋ ಅವೆಲ್ಲರ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.